ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಪ್ರತಿದಿನನೂ ಮಿಸ್ ಮಾಡದ ಹಾಗೆ ನಿಮಗೆ ಸರ್ಕಾರಿ ಡೀಟೇಲ್ಸ್ನ ತಗೊಂಬಂದು ಕೊಡ್ತೀವಿ. ಅದಕ್ಕೋಸ್ಕರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರತಿದಿನ ಡೀಟೇಲ್ಸ್ ಪಡ್ಕೊಳ್ಳಿ. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. RRB ಅಂತ ಹೇಳಿದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನವರು ಸರ್ಕಾರಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. 6238 ಹುದ್ದೆ ಖಾಲಿ ಇದೆ. ಯಾವ್ಯಾವ ಹುದ್ದೆ ಅಂತ ಹೇಳಿದ್ರೆ ಟೆಕ್ನಿಷಿಯನ್ ಹುದ್ದೆ ಇದಾಗಿದೆ. 19,900 ರೂಪಾಯಿಂದ ಹಿಡಿದು 29,200 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಾದ್ರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹುದ್ದೆ 183 ಖಾಲಿ ಇದೆ. ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆ 6,055 ಹುದ್ದೆ ಖಾಲಿ ಇರುತ್ತೆ. ನೆಕ್ಸ್ಟ್ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ಅಪ್ಲಿಕೇಶನ್ ಫೀಸ್ ಬಗ್ಗೆ. SC/ST ಕ್ಯಾಂಡಿಡೇಟ್ಸ್ಗಳಿಗೆ, ಎಕ್ಸ್ ಸರ್ವಿಸ್ ಮೆನ್ ಅಂದರೆ ರಿಟೈರ್ಡ್ ಆರ್ಮಿ ಮೆನ್ಗಳಿಗೆ, PWBD ಅಂದರೆ ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ, ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ, ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ಗಳಿಗೆ, ಮೈನಾರಿಟೀಸ್ಗಳಿಗೆ ಮತ್ತು EBC ಕ್ಯಾಂಡಿಡೇಟ್ಸ್ಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇಂಥರ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನಿಮ್ಮ ಅಪ್ಲಿಕೇಶನ್ ಫೀಸ್ನ ಕ್ಯಾಟಗರಿಯ ಪ್ರಕಾರ ಕೊಟ್ಟಿರೋದ್ರಿಂದ ನೀವು ಈ ರಿಸರ್ವೇಷನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಜಾತಿ ಪ್ರಮಾಣ ಪತ್ರ, ಎಕ್ಸ್ ಸರ್ವಿಸ್ ಮೆನ್ ಆಗಿದ್ರೆ ಎಕ್ಸ್ ಸರ್ವಿಸ್ ಮೆನ್ ಸರ್ಟಿಫಿಕೇಟು, ಅಂಗವಿಕಲತೆಯ ಪ್ರಮಾಣ ಪತ್ರ, ಟ್ರಾನ್ಸ್ಜೆಂಡರ್ ಪ್ರಮಾಣ ಪತ್ರ ಮತ್ತು ಮೈನಾರಿಟೀಸ್ ಇದರೆಲ್ಲದರ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕು. ಸೆಲೆಕ್ಷನ್ ಪ್ರೋಸೆಸ್ ಮೊದಲು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ತಾರೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಮೆಡಿಕಲ್ ಎಕ್ಸಾಮಿನೇಷನ್, ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ಅಪ್ಲಿಕೇಶನ್ ಹೇಗೆ ಹಾಕೊಳ್ಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಿಮಗೂ ಕೂಡ ವಿಡಿಯೋ ಮಾಡಬೇಕು ಅಂತ ಒಂದು ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ನೀವೇನಾದ್ರೂ ನೋಡ್ತಾ ಇದ್ರೆ ಇದು ಯಾವ ವೆಬ್ಸೈಟ್ನಲ್ಲಿ ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದೀವಿ ಅಂತ, ನಮ್ಮದೇ ವೆಬ್ಸೈಟ್ ಕಂಡ್ರಿ, prgovernmentjobs.com ಅಂತ ಹೇಳಿ. ಅಂದರೆ prgovtjobs.com ಅಂತ ಹೇಳಿ ನಿಮಗೆ ಹೊಸ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದೀವಿ. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ವಿ. ಏನಕ್ಕೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದೀವಿ ಅಂದರೆ ಯೂಟ್ಯೂಬ್ನಲ್ಲಿ 2 ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಪ್ರತಿದಿನಕ್ಕೆ. ಆದರೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಪ್ರತಿದಿನಕ್ಕೆ ಹಲವಾರು ಜಾಬ್ ಡೀಟೇಲ್ಸ್ನ ತಿಳಿಸ್ಕೊಡ್ಬೋದು ಅಂತೇಳಿ ಕ್ರಿಯೇಟ್ ಮಾಡಿದ್ವಿ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅದರ ಕಮೆಂಟ್ ಬಾಕ್ಸು ಅಥವಾ ಡಿಸ್ಕ್ರಿಪ್ಷನ್ ಇಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಮ್ಮ ವೆಬ್ಸೈಟ್ದು. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ 12th ಪಾಸ್ ಡಿಗ್ರಿ ಜಾಬ್ಸ್, ಈ ಥರ ಹಲವಾರು ಕೆಟಗರಿಯ ಜಾಬ್ಸ್ ಇದೆ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಯಾವ್ದು ಸೂಟ್ ಆಗುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಕನ್ನಡದಲ್ಲಿ ಕೂಡ ಬಟನ್ಸ್ಗಳನ್ನ ಕೊಟ್ಟಿದ್ದೀವಿ. ಕನ್ನಡ, ಇಂಗ್ಲೀಷ್ ಯಾವ್ದ್ರಲ್ಲಿ ಬೇಕಾದರೂ ಕ್ಲಿಕ್ ಮಾಡಬಹುದು. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ ಜಾಬ್ಸ್ನ ಲಿಸ್ಟ್ಗಳನ್ನ ಕೊಟ್ಟಿದ್ದೀವಿ. ಇಲ್ಲಿ ಎಲ್ಲ ಲಿಸ್ಟ್ನ ನೋಡ್ಕೋಬೋದು. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ನೋಡ್ಕೋಬಹುದು. ಮೊಬೈಲ್ನಲ್ಲಿ ಆಗಿದ್ರು ಅಷ್ಟೇ ಇದನ್ನ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಕೆಳಗಡೆ ಮೋರ್ ಜಾಬ್ಸ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇನ್ನೂ ಹಲವಾರು ಜಾಬ್ಸ್ ಓಪನ್ ಆಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಇಂದು, ಸೆಂಟ್ರಲ್ ಗೌರ್ಮೆಂಟ್ ಮತ್ತು 10th ಪಾಸ್ ಜಾಬ್ಸ್ ಇಂದು ಹಲವಾರು ಜಾಬ್ಸ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದನ್ನ ಪಡ್ಕೊಳ್ಳಿ ಯಾವ ಜಾಬ್ ಡೀಟೇಲ್ಸ್ ಬೇಕು ಅಂತ. ಆದರೆ ನೀವು ಕೇಳ್ಬೋದು, ಈ ವೆಬ್ಸೈಟ್ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನಾವು ನಿಮಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನಿಂದ ಲಿಂಕ್ನ ಪ್ರೊವೈಡ್ ಮಾಡ್ತೀವಿ. ಸೊ ಅದನ್ನು ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಈ ಸೋಷಿಯಲ್ ಮೀಡಿಯಾ ಚಾನಲ್ಸ್ನ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ನೀವು ಟೆಲಿಗ್ರಾಮ್ನ ಜಾಯ್ನ್ ಆಗ್ಬೋದು. ಅಲ್ಲಿಂದನೇ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ನ ಕೂಡ ಜಾಯ್ನ್ ಆಗ್ಬೋದು. ಪ್ರತಿದಿನ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ಈ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ, ಇದರ ಲಿಂಕ್ ಅಂತ ಹೇಳಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮತ್ತು ಕೊನೆ ದಿನಾಂಕ ಹತ್ತಿರ ಬರ್ತಿದ್ದಾಗೆ ಈ ಜಾಬ್ಸ್ ಕೊನೆಗೊಳ್ತಾ ಇದೆ ಅಂತ ಹೇಳಿ ಅದರ ಲಿಂಕ್ ಕೊಡ್ತೀವಿ. ನೀವು ಆದಷ್ಟು ಬೇಗ ಅರ್ಜಿಯನ್ನು ಹಾಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ವಾಟ್ಸಪ್ ಮತ್ತು ಟೆಲಿಗ್ರಾಮ್ನ ಜಾಯ್ನ್ ಆದರೆ. ಜಾಯ್ನ್ ಆಗೋದು ಮರಿಬೇಡಿ. ಇವಾಗ ಅಪ್ಲಿಕೇಶನ್ ಹೇಗೆ ಹಾಕೊಳ್ಳೋದು ಅನ್ನೋದು ನಾನು ತಿಳಿಸ್ಕೊಡ್ತೇನೆ. ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರ ಹಾಕ್ಕೊಳ್ಬೇಕಾಗುತ್ತೆ. ಆನ್ಲೈನ್ ಹಾಕೊಳ್ಳೋಕ್ಕೂ ಮುಂಚೆ ನೋಟಿಫಿಕೇಶನ್ ಒಂದ್ಸಲ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ತಿಳ್ಕೊಂಡ ನಂತರ ಅರ್ಜಿಯನ್ನು ಹಾಕ್ಕೊಳ್ಳಿ. ಆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲೇ ಮುಂದೆ. ನೆಕ್ಸ್ಟ್ ನೀವು ಆನ್ಲೈನ್ ಅರ್ಜಿಯಲ್ಲಿ ಹಾಕ್ಕೊಳ್ಬೇಕಾದ್ರೆ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮಗೇನಾದರೂ ಜಾಬ್ ಸಿಕ್ಕಿದ್ರೆ ಇಮೇಲ್ ಅಥವಾ SMS ಮುಖಾಂತರ ಅವರು ಕನ್ಫರ್ಮ್ ಮಾಡ್ತಾರೆ.
ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ. ಇದನ್ನೆಲ್ಲ ಯಾವ್ಯಾವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ID ಪ್ರೂಫಿಗೆ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್ ಅಂದರೆ ಫೋಟೋ ಇರುವಂತಹ ID ಕಾರ್ಡ್ ಬೇಕು. ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸ್, ಈ ಥರ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಏನಾದರೂ ನಿಮಗಿದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ. ರೆಸ್ಯೂಮು ಕೂಡ ರೆಡಿ ಮಾಡಿ ಇಟ್ಕೊಂಡ್ರಿ. ಈ ಜಾಬ್ನಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡ್ಬೋದು, ಇಲ್ಲಾಂದರೆ ಬೇರೆ ಜಾಬಿಗೆ ಬೇಕಾಗಿ ಆಗುತ್ತೆ. ನೆಕ್ಸ್ಟ್, ನೀವು ಎಲ್ಲ ಡಾಕ್ಯುಮೆಂಟ್ಸ್ನು ಸ್ಕ್ಯಾನ್ಡ್ ಕಾಪೀಸ್ ಇಟ್ಕೋಬೇಕಾಗುತ್ತೆ. ಪ್ರಿಂಟ್ಔಟ್ ತೊಗೊಂಡ್ರೆ ಆನ್ಲೈನಲ್ಲಿ ಹೇಗೆ ಹಾಕ್ತೀರಾ ಅಲ್ವಾ? ನೀವು ಮೊಬೈಲ್ನಲ್ಲೇ ಅರ್ಜಿಯನ್ನು ಹಾಕ್ಕೊಳ್ತೀರಾ ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ನು ಇದು ಫೋಟೋ ತೊಗೊಂಡು ಇಟ್ಕೊಳ್ಳಿ. ನಿಮ್ಮ ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಪ್ಲಿಕೇಶನ್ ಫೀಸ್ನ ನಿಮ್ಮ ಕೆಟಗರಿಯ ಪ್ರಕಾರ ಪೇ ಮಾಡಿ. ಸಬ್ಮಿಟ್ ಮಾಡೋಕ್ಕೂ ಮುಂಚೆ ಅಪ್ಲಿಕೇಶನ್ನ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಚೆಕ್ ಮಾಡಿ, ರೀಚೆಕ್ ಮಾಡಿ, ಮತ್ತೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಅಪ್ಲಿಕೇಶನ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಏನಾದರೂ ಬಂದರೆ ಅದನ್ನು ಬರೆದು ಇಟ್ಕೊಳ್ಳಿ ಒಂದು ಕಡೆ, ಅಥವಾ ಫೋಟೋ ತೊಗೊಂಡು ಇಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದು 28 ಜೂನ್ 2025, ಕೊನೆಯ ದಿನಾಂಕ 28 ಜುಲೈ 2025. ಅಪ್ಲಿಕೇಶನ್ ಫೀಸ್ ಪೇ ಮಾಡೋದಕ್ಕೆ 2 ದಿನಗಳ ಕಾಲ ಅವಕಾಶ ಹೆಚ್ಚಿಗೆ ಕೊಟ್ಟಿದ್ದಾರೆ, 30 ಜುಲೈ ತನಕ ಕೊಟ್ಟಿದ್ದಾರೆ. ನಿಮಗೆ ಅಪ್ಲಿಕೇಶನ್ ಕರೆಕ್ಷನ್ ವಿಂಡೋ ಕೂಡ ಕೊಟ್ಟಿದ್ದಾರೆ, ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ. 1 ರಿಂದ 10 ಆಗಸ್ಟ್ 2025 ತನಕ ತಿದ್ದುಪಡಿಗೆ ಅವಕಾಶ ಇರುತ್ತೆ. ಸ್ಕ್ರೈಬ್ ಡೀಟೇಲ್ಸ್ ಎಂಟ್ರಿ 11 ರಿಂದ 15 ಆಗಸ್ಟ್ 2025 ತನಕ ಇರುತ್ತೆ. ನೆಕ್ಸ್ಟ್, ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಇದೇ ಪೇಜ್ ಓಪನ್ ಆಗೋ ಥರ ಲಿಂಕ್ನ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ. ಇದನ್ನು ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬಂದರೆ ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಇದೆಯಲ್ಲ, ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಅದರ ಪಕ್ಕದಲ್ಲಿ ಆ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ, ಇದು ನೋಟಿಫಿಕೇಶನ್ ಆಗಿರುತ್ತೆ. ಇಲ್ಲೆಲ್ಲ ಡೀಟೇಲ್ಸ್ನ ತಿಳ್ಕೊಬಹುದು. ಅದರ ಕೆಳಗಡೆ ಶಾರ್ಟ್ ನೋಟಿಫಿಕೇಶನ್ ಕೂಡ ಇರುತ್ತೆ. ಇದಿಷ್ಟು ನೋಟಿಫಿಕೇಶನ್ ಬಗ್ಗೆ ಆಯಿತು. ಅಪ್ಲಿಕೇಶನ್ ಲಿಂಕು ಅದರ ಕೆಳಗಡೆನೇ ಇದೆ. ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ, ಅದರ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಬಹುದು. ನೆಕ್ಸ್ಟ್, ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದರೆ indianrailways.gov.in. ಇದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು. ಅಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ನಿಮಗೇನಾದರೂ ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ, ಅವರು ಕಾಂಟ್ಯಾಕ್ಟ್ ನಂಬರ್, ಹೆಲ್ಪ್ಲೈನ್ ನಂಬರನ್ನು ಕೊಟ್ಟಿದ್ದಾರೆ. 2 ನಂಬರ್ ಇದೆ, ಅದನ್ನು ಕಾಲ್ ಮಾಡಿ ನೀವು ಡೀಟೇಲ್ಸ್ನ ತಿಳ್ಕೊಬಹುದು. ಇಮೇಲ್ ID ಕೂಡ ಇದೆ, ಅಲ್ಲಿಗೆ ಮೇಲ್ ಮಾಡಿ ಕೂಡ ನೀವು ಡೀಟೇಲ್ಸ್ನ ತಿಳ್ಕೊಬಹುದು. ಏನಾದ್ರು ಕ್ವಶನ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೋಬಹುದು. ಇದು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್, ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನು ಮತ್ತು ವಯೋಮಿತಿ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹೋದಾಗೆ ಡಿಪ್ಲೊಮೊ, BSc, BE ಅಥವಾ BTech ಆಗಿರಬೇಕು. ಟೆಕ್ನಿಷಿಯನ್ ಗ್ರೇಡ್ 3 ಹೋದಾಗೆ 10th ITI ಅಥವಾ ಡಿಪ್ಲೊಮೊನ ಕಂಪ್ಲೀಟ್ ಮಾಡಿರಬೇಕು. ವಯೋಮಿತಿ ನೋಡೋದಾದರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹೋದಾಗೆ 18 ರಿಂದ 33 ವರ್ಷ. ಟೆಕ್ನಿಷಿಯನ್ ಗ್ರೇಡ್ 3 ಹೋದಾಗೆ 18 ರಿಂದ 30 ವರ್ಷ. ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. OBC ಕ್ಯಾಂಡಿಡೇಟ್ಸ್ ಮತ್ತು ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷಗಳ ಕಾಲ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. SC/ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷಗಳ ಕಾಲ ಸಡಿಲಿಕೆ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ಮೆನ್ ಆಗಿ OBC ಕ್ಯಾಟಗರಿ ಆಗಿದ್ರೆ 6 ವರ್ಷಗಳ ಸಡಿಲಿಕೆ, ಎಕ್ಸ್ ಸರ್ವಿಸ್ಮೆನ್ SC/ST ಕ್ಯಾಟಗರಿ ಆಗಿದ್ರೆ 8 ವರ್ಷಗಳ ಸಡಿಲಿಕೆ, ಮತ್ತೆ ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳು ಅನ್ರಿಸರ್ವ್ಡ್ ಕ್ಯಾಟಗರಿ ಅಥವಾ ಎಕನಾಮಿಕ್ ವೀಕರ್ ಸೆಕ್ಷನ್ ಕ್ಯಾಟಗರಿ ಆಗಿದ್ರೆ 10 ವರ್ಷದ ಸಡಿಲಿಕೆ. PW ಅಂದರೆ ಅಂಗವಿಕಲ ಕ್ಯಾಂಡಿಡೇಟ್ಸ್ OBC ಕ್ಯಾಟಗರಿ ಆಗಿದ್ರೆ 13 ವರ್ಷದ ಸಡಿಲಿಕೆ, ಅಂಗವಿಕಲ ಕ್ಯಾಂಡಿಡೇಟ್ಸ್ SC/ST ಕ್ಯಾಟಗರಿ ಆಗಿದ್ರೆ 15 ವರ್ಷಗಳ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಇದಿಷ್ಟು ಈ ಜಾಬ್ನ ವಿವರ. ಏನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಕೊನೆಯದಾಗಿ, ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.